ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಒಂದು ಮಿಕ್ಸ್ ಸೆಂಟಿಮೆಂಟಲ್ಲಿ ಆದರೆ ಲಾರ್ಜ್ ಸ್ಕೇಲಲ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಯಾಕೆಂದರೆ ತುಂಬ ಕಂಪನಿಗಳ ರಿಸಲ್ಟ್ಸ್ ಬರೋದಿತ್ತು. ಸುಮಾರು ಕಂಪನಿಗಳಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ. ಎಲ್ಲದನ್ನು ಮಾತಾಡ್ತಾ ಹೋಗೋಣಂತೆ. ಸೊ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಝೊಮ್ಯಾಟೊ ಅಂತ ಕಾಣಿಸುತ್ತೆ. ಲಾಸ್ಟ್ ಟೈಮು ದೀಪೇಂದ್ರ ಗೋಯಲ್ ಅವರ ಫೌಂಡರು ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರಿಂದ ಆಚೆ ಬರ್ತಾರೆ ಅಂತ ಬಂದಾಗ ಒಂದಿಷ್ಟು ಕೋಲಾಹಲ ಮೂಡಿಸಿತ್ತು. ಈಗ ಹೊಸ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರು ಅಂತ ಹೇಳಿದರೆ, ಜೊತೆಗೆ ಅವರು ವೈಸ್ ಚೇರ್ಮನ್ ಆಗಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಮುಂದುವರಿತಾರೆ ಝೊಮ್ಯಾಟೊದಲ್ಲಿ ಅಂತ ಬಂದಿತ್ತು. ಅದನ್ನ ಮಾರ್ಕೆಟು ಪಾಸಿಟಿವ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದೆ. ಸೊ 5% ಅಪ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಬಜಾಜ್ ಫೈನಾನ್ಸ್ ಅಂತ ಕಾಣಿಸುತ್ತೆ, ಇಲ್ಲ HCL ಟೆಕ್ಕು 1.8% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ನಿಫ್ಟಿ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದ್ರೆ ಇವತ್ತು ಬ್ರಿಟಾನಿಯಾದಲ್ಲಿ ರಿಸಲ್ಟ್ಸ್ ಇತ್ತು, ಬ್ರಿಟಾನಿಯಾ ಕಂಪ್ನಿದು. ಸೊ ಬ್ರಿಟಾನಿಯಾದಲ್ಲಿ ಇವತ್ತು ಎಲ್ಲಿದೆ, ಇದರಲ್ಲಿ ಬರುತ್ತಲ್ವ, ಈ ಗ್ರೂಪಲ್ಲಿ ಬರಬೇಕು. ಬ್ರಿಟಾನಿಯಾ ಆಚೆ ಹೋಗೋಯ್ತಲ್ಲ ನಿಫ್ಟಿ 50ಇಂದ. ಸೊ ಇವಾಗ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸೇರ್ಕೊಂಡಿದೆ ಅಂತ ಕಾಣಿಸುತ್ತೆ ಬ್ರಿಟಾನಿಯಾ, ಅಥವಾ ನಿಫ್ಟಿ ನೆಕ್ಸ್ಟ್ 50ಇಂದನೂ ಹೋಯ್ತಾ ನನಗೆ ಮರ್ತೋಗಿದೆ. ಬಟ್ ಬ್ರಿಟಾನಿಯಾ ಇಸ್ ನಾಟ್ ಪಾರ್ಟ್ ಆಫ್ ನಿಫ್ಟಿ 50 ಎನಿಮೋರ್ ಅಲ್ವಾ. ನೋಡಿ, ಎಷ್ಟೊಂದು ಕಂಪ್ನಿಗಳದ್ದು ಹಿಂದೆನೂ ಮಾತಾಡ್ತಾ ಇದ್ವಿ. ಕೆಲವೊಂದು ನಿಫ್ಟಿ 50ಗೆ ಆ್ಯಡ್ ಆದಮೇಲೆ ಅದ್ರದ್ದು ದಿಕ್ಕು ಜೊತೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ, ಕೆಲವೊಂದು ಅದರಿಂದ ಆಚೆ ಹೋದ್ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸೊ ನಿಫ್ಟಿ 50 ಭಾಗ ಆಗಿಲ್ಲ ಅದು. ಸೊ ಬ್ರಿಟಾನಿಯಾದಲ್ಲಿ ಇವತ್ತು 17% ಅವ್ರದ್ದೇನು ಪ್ರಾಫಿಟಬಿಲಿಟಿ ಮಾರ್ಜಿನ್ ಇತ್ತು ಅದು ಜಾಸ್ತಿ ಆಗಿದೆ ಅಂತ ಬರೀತು, ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಅದೇ ರೀತಿಗೆ ಟೈಟನ್ ಕಂಪ್ನಿ, ಟೈಟನಲ್ಲೂ ಕೂಡ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. 48% ಇಯರ್ ಆನ್ ಇಯರ್ ಅವ್ರದ್ದು ಪ್ರಾಫಿಟ್ ಜಾಸ್ತಿ ಬಂದಿದೆ. ರೆವೆನ್ಯೂನಲ್ಲೂ ಕೂಡ 40% ಗ್ರೋತ್ ಆಗಿದೆ. ಜ್ಯುವೆಲರಿದು ಮತ್ತು ಆಪರೇಟಿಂಗ್ ಮಾರ್ಜಿನಿಂದ ಜಾಸ್ತಿಯಾಗಿ ಬಂದಿದೆ. ಎಕ್ಸ್ಪೆನ್ಷನ್ ಕೂಡ ಮಾಡಿದ್ರು. ಈ ತನಿಷ್ಕು ಅದೆಲ್ಲ ಬ್ರ್ಯಾಂಡ್ ಇದೆಯಲ್ಲ, ಅದನ್ನು US ಅಲ್ಲೆಲ್ಲ ಎಕ್ಸ್ಪೆಂಡ್ ಆಗಿತ್ತು, ಹಾಗಾಗಿ ಅದು ಕೂಡ ರೆವೆನ್ಯೂಗೆ ಆ್ಯಡ್ ಆಗಿದೆ ಅಂತ ಬಂದಿದೆ. ಅಪೋಲೋ ಹಾಸ್ಪಿಟಲ್ಸು ನಿಫ್ಟಿ 50ಯ ಮತ್ತೊಂದು ಕಂಪನಿ, ಅದರದ್ದು ಕೂಡ ರಿಸಲ್ಟ್ಸ್ ಬಂದಿತ್ತು ಇವತ್ತು. 35% ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿದೆ. ರೆವೆನ್ಯೂ ಕೂಡ ಏನು ಇದಿತ್ತೋ ಎಕ್ಸ್ಪೆಕ್ಟೇಷನ್ ಅಂತ ಅದನ್ನ ಬೀಟ್ ಮಾಡಿದೆ ಅಂತ ಬಂದಿತ್ತು. ಸೊ ಇದಿಷ್ಟು ನಾನು ನೋಡಿದಂಗೆ ಐಷರ್ ಮೋಟರ್ಸ್ದು ಐ ಥಿಂಕ್ ನಿನ್ನೆ ಟ್ರೇಡಿಂಗ್ ಅವರ್ಸ್ ಆದಮೇಲೆ ಅಪ್ಡೇಟ್ ಆಗಿತ್ತು ಅನ್ಸುತ್ತೆ. ಐಷರ್ ಮೋಟರ್ಸು ನಿನ್ನೆ ಅದು 21% ಪ್ರಾಫಿಟಬಲಿ ಇಯರ್ ಆನ್ ಇಯರ್ ಗ್ರೋತ್ ಬಂದಿದೆ ಅಂತ ಬಂದಿತ್ತು. ಜೊತೆಗೆ BHEL ರಿಲೇಟೆಡ್ ಆಗಿ ಒಂದಿಷ್ಟು ಸುದ್ದಿ ಬಂದಿತ್ತು ನೋಡಿ. BHELನಲ್ಲಿ ಗೌರ್ಮೆಂಟ್ ಇವಾಗ 5% ಆಫರ್ ಫಾರ್ ಸೇಲ್ ಇಡಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು. ಸರಿಸುಮಾರು 4,500 ಕೋಟಿ ರೈಸ್ ಮಾಡಬೇಕು ಅಂತ 5% ಸ್ಟೇಕ್ನ ಸೇಲ್ ಮಾಡೋದ್ರ ಮೂಲಕ. ಜೊತೆಗೆ BHELನಲ್ಲಿ ಒಂದು 2,800 crore ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ ಅಂತ ಕೂಡ ಅದ್ರ ಬಗ್ಗೆ ಸುದ್ದಿ ಬಂದಿತ್ತು. ಹಾಗೆ ಜುಬಿಲಿಯಂಟ್ ಫುಡ್ ವರ್ಕ್ಸು, ಈ ಡಾಮಿನೋಸು ಇದೆಲ್ಲ ಪಿಜ್ಜಾ ಇದೆಯಲ್ಲ, ಅವ್ರದ್ದು ಕೂಡ 13% ರೆವೆನ್ಯೂನಲ್ಲಿ ಇನ್ಕ್ರೀಸ್ ಆಗಿದೆ. ಮಾರ್ಜಿನ್ ಕೂಡ ಜಾಸ್ತಿ ಬಂದಿದೆ, ಪ್ರಾಫಿಟಬಿಲಿಟಿ ಮಾರ್ಜಿನ್ ಕೂಡ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಇದಿಷ್ಟು ನನಗೆ ಕಾಣಿಸಿದಂಥ ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ಸ್ ಅನ್ನೋದಾದರೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರ್ತಿದ್ರೆ ಝೈಡಸ್ ಲೈಫ್ ಸೈನ್ಸು 3.91% ಕರೆಕ್ಷನ್ ಬಂದಿರೋ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಮದರ್ಸನ್ನು ಮೊನ್ನೆ ರಿಸಲ್ಟ್ಸ್ ಇತ್ತು ಅನ್ಸುತ್ತೆ ಮದರ್ಸನ್ನಲ್ಲಿ. ಸೊ 4% ಅಪ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಹಿಂದೂಸ್ತಾನ್ ಜಿಂಕು, ಶ್ರೀ ಸಿಮೆಂಟು 2%, ಚೋಳಮಂಡಲಂ ಫೈನಾನ್ಸ್ ಇದೆಲ್ಲ 2% ಕರೆಕ್ಷನ್ ಆಗಿತ್ತು. ಸೊ ಇವತ್ತು ಕಮೋಡಿಟಿ ಆಲ್ಮೋಸ್ಟ್ ತುಂಬ ರೇಂಜ್ ಬೌಂಡಾಗಿ ನಡೀತಾ ಇದೆ. ಕಾರಣ US ಅಲ್ಲಿ ಒಂದು ಎಕನಾಮಿಕ್ ಡೇಟಾ ಹೊರಗಡೆ ಬರುತ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಅದನ್ನು ನೋಡಿಕೊಂಡು ರಿಯಾಕ್ಟ್ ಮಾಡೋಕ್ಕೆ ಕಾಯ್ತಾ ಇದೆಯಾ ಗೋಲ್ಡ್ ಸಿಲ್ವರ್ ಅಂತ ನೋಡಬೇಕು. ಬಟ್ ಸ್ಟಿಲ್ ಲುಕಿಂಗ್ ಪಾಸಿಟಿವ್. ಅಂದರೆ ಏನೊಂದು ದೊಡ್ಡ ಕರೆಕ್ಷನ್ ಆಗಿತ್ತು ಹೋದ ವಾರದಲ್ಲಿ ಗೋಲ್ಡ್ ಸಿಲ್ವರಲ್ಲಿ. ಅದಾದಮೇಲೆ ಇಯರ್ ಆನ್ ಇಯರ್ ನೋಡಿದ್ರೆ ತುಂಬ ಒಂದು ದೊಡ್ಡ ಏನು ಫುಲ್ ಕಂದಕ್ಕೆ ಹೋಗ್ಬಿಟ್ಟಿದೆ, ಕೆಳಗಡೆ ಹೋಗಿದೆ ಅನ್ನೋ ಥರ ಸಿಚುವೇಶನ್ ಇಲ್ಲ. ಸಿಲ್ವರ್ $80 ದಾಟ್ ಬಂತು. ಆಲ್ಮೋಸ್ಟ್ 60-64 ಬಂದಿತ್ತಲ್ಲ, 64-65 ತನಕ ಬಂದಿದ್ದು. ಈಗ $80 ಮೇಲೆ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಕೂಡ $5,000 ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಓವರಾಲ್ ನಿಫ್ಟಿನಲ್ಲಿ ಇವತ್ತು 25,900ರಿಂದ 26,000 ಆ ರೇಂಜಲ್ಲೇ ಇತ್ತು ಇಡೀ ದಿನ ಮಾರ್ಕೆಟು. ಸೊ 25,935ರಲ್ಲಿ ದಿನನ ಕ್ಲೋಸಿಂಗ್ ಮಾಡಿದೆ. ಒನ್ ಆಫ್ ದ ಡೇಸ್ ಇದನ್ನ ನಾನು ನಿಮಗೆ OAದಲ್ಲೂ ಕೂಡ ಹೇಳ್ತೀನಿ. ನೀವು OA ಟ್ರ್ಯಾಕ್ ಮಾಡ್ತಾ ಇದ್ದಾಗ ಕೆಲವೊಂದು ದಿನ ಗೊತ್ತಾಗ್ತಾ ಹೋಗುತ್ತೆ ಇವತ್ತು ಮಾರ್ಕೆಟ್ ಇದೇ ರೇಂಜನ್ನೇ ಮುಗಿಸ್ತಾ ಹೋಗುತ್ತೆ ಅಂತ. ಯಾಕೆಂತಂದರೆ ಸರಿಸುಮಾರು 2 ಕೋಟಿ 4 ಕೋಟಿ ತನಕ ಎಲ್ಲ ಹೋಗಿದ್ದು ಒಂದು ಪಾಯಿಂಟಲ್ಲಿ. ಸೊ ಅಷ್ಟೊಂದು ದೊಡ್ಡ ಒಂದು ಓಪನ್ ಇಂಟ್ರೆಸ್ಟು ಎರಡೂ ಸೈಡ್ ಇದೆ ಅಂದಾಗ ಮಾರ್ಕೆಟ್ ಅವತ್ತು ಪರ್ಫೆಕ್ಟ್ ಡೇ ಒಂದು ರೇಂಜಲ್ಲೇ ಉಳ್ಕೊಳುತ್ತೆ ಅನ್ನೋದು. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಸೈಡ್ ಮೇಲ್ಗಡೆ ಹೋಗಿರುತ್ತೆ, ಇನ್ನೊಂದು ಸೈಡ್ ಕೆಳಗಡೆ ಉಳಿದಿರುತ್ತೆ. ಅವಾಗ ಏನಾಗ್ತಾ ಹೋಗುತ್ತೆ, ಆ ಸೈಡ್ ಡಾಮಿನೇಟ್ ಆಗಿದೆ. ಸೊ ಬರ್ತಾ ಶಿಫ್ಟ್ ಮಾಡ್ಕೊಂಡು ಬಂದು ಕೆಳಗಡೆ ಇನ್ನೂ ಡಾಮಿನೇಟ್ ಮಾಡ್ತಾ ಬರ್ತಾರೆ. ಅದರ ಒಂದ್ಸಲ ಏನಾಗಿರುತ್ತೆ, ಬುಲ್ಲಿಶ್ ಇದ್ದಾಗ ಮಾರ್ಕೆಟು, ಸೊ PE ಸೆಲ್ಗಳು ಜಾಸ್ತಿ ಆಗಿರುತ್ತೆ, C ಸೆಲ್ ಕಡಿಮೆ ಇರುತ್ತೆ. ಅದು ಇನ್ನೂ ಕ್ರಮೇಣ 50 ಪಾಯಿಂಟ್ಗಳು ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಕೆಲವೊಂದು ದಿನ ಏನಾಗಿರುತ್ತೆ, ಎರಡು ಕಡೆನೂ ಒಳ್ಳೆ ಗೋಡೆ ಹಾಕ್ದಂಗೆ ಹಿಂಗೆ ಇಟ್ಬಿಟ್ಟಿರ್ತಾರೆ. ಅವಾಗ ಅವೆರಡು ಮಧ್ಯದಲ್ಲೇ ಮಾರ್ಕೆಟು ಕ್ಲೋಸ್ ಆಗುತ್ತೆ. ಅದು OAಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಅದು ಯಾವ ರೀತಿಯಾಗಿ ಕ್ಲೋಸಿಂಗ್ ಬರುತ್ತೆ ಏನೋ ಅನ್ನೋದು ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ನಿಫ್ಟಿ ಆ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ 60,626 ಮೈನರ್ ಕರೆಕ್ಷನ್ನು. ಸೆನ್ಸೆಕ್ಸು ನಾಡಿದ್ದು ಎಕ್ಸ್ಪೈರಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ಇವತ್ತು ತಿರ್ಗಾ 4% ಕರೆಕ್ಷನ್ ಆಗಿದೆ. ಅಂದರೆ ಇವಾಗ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆಯೋ
ಅಲ್ಲಿ ಹೋಗೋಕ್ಕೆ ಏನೂ ತೊಂದರೆ ಇಲ್ಲ, ಆತಂಕ ಇಲ್ಲ, ಏನು ಕಾಣಿಸ್ತಾ ಇಲ್ಲ ವಾಲಟಿಲಿಟಿ ಅನ್ನೋದನ್ನು ಅದು ಹೇಳ್ತಾ ಇದೆ. ಟ್ರೇಡ್ ಡೀಲು ಮತ್ತೊಂದೆಲ್ಲ ಆದಮೇಲೆ 26,000 ಕ್ರಾಸ್ ಆಗುತ್ತಾ ನೋಡೋಣಂತೆ. ಗಿಫ್ಟ್ ನಿಫ್ಟಿ 26,000 ಮೇಲ್ಗಡೆ ಟ್ರೇಡ್ ಆಗೋದು ತೋರಿಸ್ತಾ ಇದೆ ಸದ್ಯಕ್ಕೆ. ಅದನ್ನು ಬಿಟ್ಟು ನೋಡಿದ್ರೆ ನ್ಯಾಚುರಲ್ ಗ್ಯಾಸು ಅದರಲ್ಲಿ ನೆನ್ನೆ ಕೂಡ ಕರೆಕ್ಷನ್ ಆಗಿತ್ತು, ಇವತ್ತು ತುಂಬ ಫ್ಲಾಟಾಗಿ ನಡೀತಾ ಇದೆ. ಕಾಪರ್ 1,300 ಮೇಲ್ಗಡೆ ಹೋಗಿದ್ದಲ್ಲ, ಇವಾಗ 1,243 ಬಂದಿದೆ. ರುಪಿ ಕೂಡ ಇವತ್ತು ಸ್ವಲ್ಪ ಅಪ್ರಿಷಿಯೇಟ್ ಆಯಿತು, 90 ರೂಪಾಯಿ 51 ಪೈಸೆಗೆ ಬಂದಿದೆ. ಬಿಟ್ಕಾಯಿನ್ ಈಗಲೂ ಕೂಡ 70,000ಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಲ್ವಾ. ಇದಿಷ್ಟು ಕಮೋಡಿಟಿ ಆಯಿತು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸೆನ್ಸೆಕ್ಸ್ ಇದು ನೋಡ್ಕೊಂಡ್ಬಿಡೋಣ. ಸೊ ನಾಡಿದ್ದು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದು. ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಯಾವ ಥರ ಆಗಿ OI ಬಿಲ್ಡಪ್ ಆಗಿದೆ ಅನ್ನೋದನ್ನ ನೋಡ್ಕೊಬೋಣಂತೆ. ಅಷ್ಟೊತ್ತಿಗೆ ಅದು ಲೋಡ್ ಆಗೋಷ್ಟೊತ್ತಿಗೆ ಮಾರ್ಕೆಟ್ ಡೇಟಾ ಅಂತ ನೋಡ್ತಾ ಬರೋದಾದ್ರೆ ಇವತ್ತು F&O ಸ್ಟಾಕ್ಸಲ್ಲಿ ಗ್ರೀನೇ ಜಾಸ್ತಿ ಇತ್ತು, ಬಟ್ 97 ಸ್ಟಾಕ್ಗಳು ನೆಗೆಟಿವ್ ಆಗೂ ಕೂಡ ಇತ್ತು. ನಿಫ್ಟಿನಲ್ಲೂ ಕೂಡ 29-21 ಈ ಥರ ರೇಷೋ ಬಂದಿದೆ. ಬ್ಯಾಂಕ್ ನಿಫ್ಟಿನಲ್ಲಿ 3 ಪಾಸಿಟಿವ್ ಆಗಿತ್ತು, 11 ಸ್ಟಾಕ್ಗಳು ನೆಗೆಟಿವ್ ಆಗಿದೆ ಅಂತ ಹೇಳ್ತಾರೆ F&O ಎಲಿಜಿಬಲಲ್ಲಿ. ಫಾರ್ಮಾ ಸೆಕ್ಟರು ಇವತ್ತಿನ ಟಾಪ್ ಲೂಸರ್ ಆಗಿದೆ, ಅದರ ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಸೆಕ್ಟರ್ ಪಾಸಿಟಿವ್ ಆಗಿದ್ದು ಒಂದು ಮಾರ್ಕೆಟ್ಗೆ ಹೆಲ್ಪ್ ಆಗ್ತಾ ಹೋಯಿತು. ಸೆನ್ಸೆಕ್ಸಲ್ಲಿ ಅಂತ ನೋಡೋದಾದರೆ 12 ಫೆಬ್ರವರಿ ನಾಡಿದ್ದು ಎಕ್ಸ್ಪೈರಿ ಇರುವಂಥದ್ದು. ಸೊ ಸದ್ಯಕ್ಕೆ 84,000ದಲ್ಲಿ ಒಳ್ಳೆ ರೀತಿಯಾದಂಥ ಸಪೋರ್ಟ್ ಬಿಲ್ಡಪ್ ಆಗಿದೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮಾರ್ಕೆಟು. 84,000ದಲ್ಲಿ 85,000ದಲ್ಲಿ ಎಲ್ಲ ಈಗಲೂ ಕೂಡ ರೆಸಿಸ್ಟೆನ್ಸ್ ಇದೆ. ನೋಡೋಣ ಇದು ನಾಳೆಗೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. OI ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಡೈನಾಮಿಕ್ ಡೇಟಾನೇ ಆಗಿದೆ. ಸೊ ಇವತ್ತಿಂದು ಇದು ಬಂದಿರುತ್ತಾ, ಇದು ನೋಡ್ಕೊಂಡ್ಬಂದ್ಬೋಣ. ಏನು ನಮ್ಮ FIDI ಸಮರಿ ಇವತ್ತು FIಗಳು ಬೈ ಮಾಡಿದ್ರಾ ಅಂತ ನೋಡಿದ್ರೆ ಎಸ್, ಇವತ್ತು ಕೂಡ 69 ಕೋಟಿ ಬೈ ಮಾಡಿದ್ದಾರೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್. ಕನ್ಸಿಕ್ಯೂಟಿವ್ ಆಗಿ ಮಾರ್ಕೆಟಲ್ಲಿ ಒಂದಲ್ಲ ಆದಮೇಲೆ ಇನ್ನೊಂದಿನ ನೆಕ್ಸ್ಟನ್ನು ಬೈ ಮಾಡಿರೋದು, ಈ ಥರ ಆಗಿರೋದು ಬೆರಳೆಣಿಕೆ ಹೋದ ವರ್ಷದಿಂದ ನೋಡ್ತಾ ಬರೋದಾದರೆ. ಈ ತಿಂಗಳಲ್ಲಿ ಫೆಬ್ರವರಿನಲ್ಲಿ ಒಂದು 3-4 ದಿನದಿಂದ ಈಗ FIಗಳು ಬೈ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್ ಅಂತಲೇ ಹೇಳ್ತಾ ಹೋಗ್ಬೋದು. ಬಟ್ ತುಂಬ ಕಮ್ಮಿ ಇವತ್ತು ಬೈ ಮಾಡಿರೋದು. DIಗಳು 1,174 ಕೋಟಿ ಬೈ ಮಾಡಿದ್ದಾರೆ. ಸೊ ಮೈಲ್ಡಾಗಿ ಇವತ್ತು ಒಂದೇ ರೇಂಜಲ್ಲಿ ಮಾರ್ಕೆಟು ಕೂಡ ದಿನಾನ ಮುಗಿಸ್ಕೊಂಡಿದೆ. ಸೊ ನೋಡೋಣ ನಾಳೆ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಮಾರ್ಕೆಟ್, ಏನು ಕತೆ ಅಂತ. ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡ್ತಾ ಬರೋದಾದರೆ ನಿಮ್ಗೆ ಗೊತ್ತಿದೆ ಎಪ್ಸ್ಟೈನ್ ಫೈಲ್ಸು ಅದರದ್ದೆಲ್ಲ ಒಂದಿಷ್ಟು ಸುದ್ದಿ ಬರ್ತಾ ಇದೆ, ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದು ಕೋಲಾಹಲ ಮೂಡಿಸೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಏನು ಬಂದಿತ್ತು ಅಂದರೆ, ಟ್ರಂಪ್ ಅವ್ರದ್ದು 2016-17 ಅವರು ಟ್ಯಾಕ್ಸ್ ಫೈಲ್ ಮಾಡಿರೋದು $750 ಅಷ್ಟೇ ಫೈಲ್ ಮಾಡಿದ್ದಾರೆ ಇಡೀ ವರ್ಷಕ್ಕೆ. ಬಿಲಿಯನಿಯರ್ ಅವರು $750 ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ ಅಂದರೆ ಏನು ಬಂತು ಅಂತ ಆ ಡೇಟಾನ ಯಾರೋ ಶೇರ್ ಮಾಡಿದ್ರು. ಅದು ಶೇರ್ ಮಾಡಿದ್ದು ಫುಲ್ಲು ಕೆಂಡಾಮಂಡಲ ಆಗ್ಬಿಟ್ಟು, ನನ್ನ ಗೌರ್ಮೆಂಟ್, ಅವ್ರದೇ ಸರ್ಕಾರ, ನನ್ನ ಗೌರ್ಮೆಂಟ್ ಮೇಲೆ ನಾನು $1 ಬಿಲಿಯನ್ ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ ಇದನ್ನು ಇದು ಮಾಡಿದ್ದಕ್ಕೆ ಅಂತ ಆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಅದೇನಾಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಜೊತೆಗೆ ವರ್ಲ್ಡ್ ಕಪ್ ನಡೀತಾ ಇದೆ, ಅದು ನಿಮ್ಗೆ ಗೊತ್ತಿದೆ. ಒಂದಿಷ್ಟು ಚೇಂಜಸ್ಗಳು ಅಂತಂದರೆ ಟ್ರೇಡ್ ಡೀಲ್ ಆದಮೇಲೆ ಇವಾಗ ಮಲೇಷ್ಯಾಗೆ ಒಂದು ಹೋಗಿ ಬಂದಿದ್ದು, ಅಲ್ಲಿಂದ ಒಂದಿಷ್ಟು ಓಪನ್ ಬರ್ತಾ ಇದೆ. ಬಟ್ ಇರಾನು ಅಮೆರಿಕಾದ ಏನು ನಿಂತಿತ್ತು ಅನ್ನೋ ಥರ ಕಾಣಿಸ್ತಾ ಇತ್ತು. ಇಸ್ರೇಲು ಏನಾದರೂ ಇರಾನ್ ಮತ್ತೆ ನಮಗೆ ಖ್ಯಾತೆ ತೆಗೆದ್ರು ಅಂತಂದರೆ ನಾವು ಅಮೆರಿಕಾನ ಕಾಯೋದಿಲ್ಲ, ನಾವು ನಮ್ಮ ಪಾಡಿಗೆ ನಾವೇನು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಅದು ಇನ್ನೂ ಕೂಡ ಗ್ಲೋಬಲ್ ಮಾರ್ಕೆಟಲ್ಲಿ ಅಂದರೆ ಗೋಲ್ಡು ಸಿಲ್ವರಲ್ಲಿ ನಿಮಗೆ ಎಲ್ಲ ಮಾರ್ಕೆಟ್ ಚೆನ್ನಾಗಾಗ್ತಾ ಇದೆಯಲ್ಲ, US ಮಾರ್ಕೆಟು ಚೆನ್ನಾಗಿದೆಯಲ್ಲ, ನಮ್ಮದು ಏನಾದರೂ ಒಂದು ಇದಾಗ್ಬೋದಲ್ಲ ಅಂತಂದರೆ ನೋಡಿ ಆ ಥರ ಆಗ್ತಾ ಇಲ್ಲ. ಯಾಕೆಂದರೆ ಈಗಲೂ ಕೂಡ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲೇ ಇದೆ. ಆ್ಯಕ್ಚುಲಿ ನ್ಯಾಸ್ಡ್ಯಾಕ್ ಇಂಡಿಯನ್ US ಅಲ್ಲಿ ಏನೋ ಒಂದು ಟೆಕ್ ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡುತ್ತೆ, ಅದು 2-3 ದಿನದಿಂದ ತುಂಬ ರೆಡ್ ಆಗಿತ್ತು. ನಿನ್ನೆ ಫಸ್ಟ್ ಟೈಮ್ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಇವತ್ತು ಕೂಡ ಪಾಸಿಟಿವ್ ಓಪನಿಂಗನ್ನು ಕಾಣಿಸ್ತಾ ಇದೆ. ಫ್ಯೂಚರ್ಸು, ಡೌ ಜೋನ್ಸ್ ಫ್ಯೂಚರ್ಸು ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡೋಣ, ಅಮೆಝಾನು ಇದೆಲ್ಲ ಕಂಪ್ನಿಗಳ ರಿಸಲ್ಟ್ಸ್ ಬಂದಾಗಲೂ ಕೂಡ ನೆಗೆಟಿವ್ ಆಗಿತ್ತು. IT ಸೆಕ್ಟರ್ಗೆ, ಎಸ್ಪೆಷಲಿ ಇಂಡಿಯನ್ IT ಸೆಕ್ಟರ್ಗಳಿಗೆ, ಯಾಕೆಂದರೆ IT ಸರ್ವಿಸಸ್ ಕೊಡುವಂಥ ಕಂಪ್ನಿಗಳಿಗೆ ಈಗಲೂ ಕೂಡ ಒಂದು ತೂಗುಗತ್ತಿ ಥರ ಇದ್ದೇ ಇದೆ ಅದು. ಸೊ AI ರಿಲೇಟೆಡ್ ಆಗಿ ಅಡಾಪ್ಷನ್ ಆಗ್ತಾ ಇಲ್ಲ, ಅದ್ರ ಜೊತೆಗೆ ಒಳ್ಳೆ ಡೀಲ್ ಬರ್ತಾ ಇಲ್ಲ ಅಂತಂದರೆ ಪ್ರಾಫಿಟಬಿಲಿಟಿ ಮೇಲೆ ದೊಡ್ಡ ಹೊಡೆತ ಬೀಳ್ತಾ ಹೋಗುತ್ತೆ. ಜೊತೆಗೆ ಲೇಬರ್ ಕೋಡ್ದು ಏನು ಲಾಸ್ಟ್ ರಿಸಲ್ಟ್ಸಲ್ಲೂ ಕೂಡ ಬಂದಿತ್ತು ನಿಮಗೆ, ಹೊಸ ಲೇಬರ್ ಲಾ ಏನು ಬಂದಿದೆ ಅದ್ರ ಪ್ರಕಾರ 50% ಸಂಬಳನ ಬೇಸಿಕಲ್ಲಿ ಇಡಬೇಕು. ಅದರಿಂದ ಏನಾಗ್ತಾ ಹೋಗುತ್ತೆ, ಗ್ರ್ಯಾಚ್ಯುಟಿ ಕೊಡೋದಾಗಲಿ, PF ಕೊಡೋದಾಗಲಿ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನಿರುತ್ತೋ ಅದು ಜಾಸ್ತಿ ಆಗುತ್ತೆ ಅಂತ ಒಂದಿಷ್ಟು 1,000 ಕೋಟಿಗಳನ್ನು ತೆಗೆದಿಡ್ತಾನೆ ಬಂದಿದ್ದಾರೆ. ಲಾಸ್ಟ್ ಕ್ವಾರ್ಟರ್ಲ್ಲೂ ಕೂಡ ಅದು ಓವರಾಲ್ ಪ್ರಾಫಿಟಬಿಲಿಟಿಗೆ ಇಂಪ್ಯಾಕ್ಟ್ ಆಗಿತ್ತು ಅಂತ ಸುಮಾರು ಕಂಪ್ನಿಗಳು ಕಾಮೆಂಟ್ರಿಲಿ ಕೂಡ ಹೇಳಿತ್ತು. ಸೊ ಇವತ್ತು ಅದೇ ರೀತಿ ಆಗ್ಬೋದು. ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋಗಿಲ್ಲ, ಬಟ್ ನೀವು ಚೆಕ್ಔಟ್ ಮಾಡಿ ನೋಡ್ಬೋದು. ಕೆಲವರು ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ರಿ, ದೊಡ್ಡ ವಾಲ್ಯೂಮ್ ಬಂದಿರೋದು. ಬಾಟಾ ಕಂಪ್ನಿ ಆಗಿರ್ಬೋದು, VRL ಇಂಡಿಯಾ ಆಗಿರ್ಬೋದು, ಅದರೆಲ್ಲ ಯಾವ ರೀತಿಯಾಗಿ ವಾಲ್ಯೂಮ್ ಬರ್ತಾ ಇದೆ ಅಂತ. ಎಗೇನ್ ಲರ್ನಿಂಗ್ ಪರ್ಪಸ್ಗೆ ಯಾವುದೇ ಬೈಯಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ ಅದು. ಸೊ ಇದಿಷ್ಟು ನನಗೆ ಕಾಣಿಸಿದಂಥ ಸುದ್ದಿಗಳು, ತಿಳಿಸಬೇಕಾಗಿರೋಂಥ ವಿಚಾರಗಳು. ಒಂದಿಷ್ಟು ಸ್ಪೆಷಲ್ ವೀಡಿಯೋಗಳು ಮಾಡೋದು ಪೆಂಡಿಂಗ್ ಇದೆ ಚಾನಲಲ್ಲಿ, ಖಂಡಿತ ಅದನ್ನ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ, ಅದನ್ನು ನೀವು ಎದುರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ವತಿಯಿಂದ ಅಂತಂದರೆ ನೀವು ಕಮೆಂಟ್ ಮಾಡ್ತಾ ಹೋಗ್ಬೋದು. ನನಗೆ ಆ ವಿಷಯದ ಬಗ್ಗೆ ಗೊತ್ತಿದ್ದರೆ ಅಥವಾ ಗೊತ್ತಿಲ್ಲ ಆದರೆ ತಿಳ್ಕೊಂಡು ಅದ್ರ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.